ಯಶ್ ಇಂಟರ್ನ್ಯಾಷನಲ್ ಫ್ಯಾಷನ್ ವೀಕ್ ವತಿಯಿಂದ ರಾಷ್ಟ್ರೀಯ ಸೌಂದರ್ಯ ಸ್ಪರ್ಧೆ ನ್ಯಾಷನಲ್ ಫ್ಯಾಷನ್ ಐಕಾನ್ ಆಫ್ ಇಂಡಿಯಾ 2024 ಕಾರ್ಯಕ್ರಮ ಬೆಂಗಳೂರಿನ ಖಾಸಗಿ ಆಡಿಟೋರಿಯಂನಲ್ಲಿ ರಾಷ್ಟ್ರೀಯ ಮಟ್ಟದ ಸೌಂದರ್ಯ ಸ್ಪರ್ಧೆ ಅತಿ ಅದ್ಧೂರಿಯಾಗಿ ನಡೆಯಿತು. ಯಶ್ ಇಂಟರ್ನ್ಯಾಷನಲ್ ಫ್ಯಾಷನ್ ವೀಕ್ನಲ್ಲಿ ಫ್ಯಾಷನ್ ಪ್ರತಿಭೆ ಮತ್ತು ಸೌಂದರ್ಯ ಸ್ಪರ್ಧಿಗಳು ಅದ್ಭುತ ಪ್ರದರ್ಶನವನ್ನ ನೀಡಿದರು. ಹಾಗೂ ಮಿಸ್ಟರ್ ಅಂಡ್ ಮಿಸಸ್ ಲಿಟ್ಲ್ ಪ್ರಿನ್ಸಸ್ ಫ್ಯಾಷನ್ ಶೋ ಸ್ಪರ್ಧೆ ನಡೆದಿದ್ದು, ಈ ಕಾರ್ಯಕ್ರಮದ ಜಡ್ಜ್ಗಳಾಗಿ ರಾಮಿಜ್, ರಶ್ಮಿ ಹೆಗಡೆ, ಶಿಲ್ಪಾ ಬಿಆರ್ ಹಾಗೂ ನಂದಿನಿಯವರು ಭಾಗವಹಿಸಿದ್ದರು. ಈ ಕಾರ್ಯಕ್ರಮದ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಎಸ್ ರಾಮು, ಫ್ಯಾಷನ್ ಮುಖ್ಯಸ್ಥರಾಗಿ ಹೇಮಲತಾ ಎಸ್, ಮಾರ್ಕೆಟಿಂಗ್ ಮುಖ್ಯಸ್ಥರಾದ ಸಂಜಯ್ ಕುಮಾರ್ ಜಿ, ಮಾಧ್ಯಮ ಮುಖ್ಯಸ್ಥರಾದ ವಿಕಾಸ್ ಗೌಡ ಹಾಗೂ ಫ್ಯಾಷನ್ ಡಿಸೈನರ್ ರೇಖಾ ಎಸ್ ರವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವು ಅದ್ಧೂರಿಯಾಗಿ ಸಾಕ್ಷಿಯಾಯಿತು. ಮುಖ್ಯ ಅತಿಥಿಗಳಾಗಿ ಅನಿತಾ ಭಾರದ್ವಾಜ್, ಶಿಲ್ಪಾ ಎಸ್, ಪೋವಿ ಪೋವಪ್ಪ ಹಾಗೂ ಫ್ಯಾಷನ್ ಕೊರಿಯೋಗ್ರಾಫರ್ ಜಿಶನ್ ಪ್ರತೀಕ, ಅತಿಥಿಗಳಾಗಿ ನಂದಿನಿ ಎಸ್, ಕುಸುಮಾ, ಬ್ಯಾಂಕ್ ಅಂಬಾಸಿಡರ್ಸ್ಗಳಾದ ಜಯಶ್ರೀ ಎಸ್ ನಾಯ್ಕ, ತನ್ಯಾ ಸಿ ಗೌಡ, ಆರ್ಯ ನವೀನ್, ಶೋ ಸ್ಟೈಪರ್ ಆಗಿ ಸಾಯಿ ಚೇತಸ್ವಿ, ನೃತ್ಯ ಕೊರಿಯೋಗ್ರಾಫರ್ ಯೋ ಮತ್ತು ರೇಖೋ ತಂಡ, ಜಿಜಿಯೋ ಚಿರಾನ್ ಈ ಶೋನ ಒಂದು ಭಾಗವಾಗಿ ಶೋ ಅದ್ಭುತವಾಗಿ ಮೂಡಿಬರಲು ಕಾರಣರಾದರು. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಎಸ್ ರಾಮು, ವಾಯ್ಸ್ ಇಂಟರ್ನ್ಯಾಷನಲ್ ಫ್ಯಾಷನ್ ಫೌಂಡರ್ ಅಂಡ್ ಸಿಇಒ. ಇವತ್ತು ಖಾಸಗಿ ಆಡಿಟೋರಿಯಮಲ್ಲಿ ನಮ್ಮದು ಒಂದು ಸಣ್ಣ ಇವೆಂಟ್ ನಡೀತಾ ಇದೆ. ಇಟ್ಸ್ ಕಾಲ್ ನ್ಯಾಷನಲ್ ಫ್ಯಾಷನ್ ಐಕಾನ್ ಆಫ್ ಇಂಡಿಯಾ. ಹಾಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ವ್ಯಕ್ತಿಗಳನ್ನು ಗುರುತಿಸಿ ಇವತ್ತು ಅವಾರ್ಡ್ ಕೊಡ್ತಾ ಇದ್ವಿ. ಆ್ಯಕ್ಟರ್ಸ್ ಆಗಿರ್ಬೋದು, ಸೋಷಿಯಲ್ ಆಕ್ಟಿವಿಸ್ಟ್ ಆಗಿರ್ಬೋದು, ಇಲ್ಲ ಚೈಲ್ಡ್ ಆರ್ಟಿಸ್ಟ್ ಆಗಿರ್ಬೋದು, ಹಾಗೆ ಹಲವಾರು ಕ್ಷೇತ್ರಗಳಿಂದ ಅವ್ರನ್ನ ಗುರುತಿಸ್ಬಿಟ್ಟು ಇವತ್ತು ಅವಾರ್ಡ್ ಕೊಡ್ತಾ ಇದ್ದೀವಿ. ನೀವು ನೋಡ್ತಿರ್ಬೋದು ಸೊ ಹೇಗೆ ನಡೀತಾ ಇದೆ ಅಂತ ಇವೆಂಟ್. ಒಂದು ಬೆಸ್ಟ್ ಒಂದು ಈವೆಂಟ್ನ ಹಾಗೆ ಒಂದು ಮೆಮೊರೇಬಲ್ ಒಂದು ಮೂಮೆಂಟ್ನ ಕ್ರಿಯೇಟ್ ಮಾಡೋಕ್ಕೆ ಅಂತಲೇ ಸೊ ಈ ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿದ್ವಿ. ಸೊ ನಿಮ್ಮೆಲ್ಲರ ಸಪೋರ್ಟಿಂದ ಇವತ್ತು ಈ ಈವೆಂಟ್ ಸಕ್ಸಸ್ಫುಲಿ ಆಗಿ ಹೋಗ್ತಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಾಧನೆ ಎಲ್ಲರೂ ಮಾಡ್ತಾರೆ. ಸೊ ಗುರುತಿಸೋ ಕೈಗಳು ತುಂಬ ಚಿಕ್ಕ ಅಂತ ತುಂಬ ಕಡಿಮೆ ಅಂತ ಅನ್ಕೋತೀನಿ. ಸೊ ಅಂಥವ್ರನ್ನ ಗುರುತಿಸಿ ನಮ್ಮ ವೇದಿಕೆಯಲ್ಲಿ ಅವಾರ್ಡ್ ಕೊಡಬೇಕು ಅಂತ ಸೊ ಈ ವೇದಿಕೆ ಕ್ರಿಯೇಟ್ ಆಗಿದೆ. ದಟ್ಸ್ ಕಾಲ್ಡ್ ಯಶ್ ಇಂಟರ್ನ್ಯಾಷನಲ್ ಫ್ಯಾಷನ್ ಅವಾರ್ಡ್ಸ್. ಇನ್ನು ಕೆಲವೇ ದಿನಗಳಲ್ಲಿ ಸೊ ಇದೊಂದು ದೊಡ್ಡ ಮಟ್ಟದ ವೇದಿಕೆಯನ್ನು ಅನೌನ್ಸ್ ಮಾಡ್ತಿದ್ದೀವಿ. ಇಟ್ ಈಸ್ ಅವಾರ್ಡ್ ಸೆರೆಮನಿ ಅಂತ ಬಂದಾಗ ವಿ ಆರ್ ಆಲ್ಮೋಸ್ಟ್ 5 years, ಮ್ಯಾಕ್ಸಿಮಮ್ 4 to 5 years. ಆಲ್ರೆಡಿ ಸೌತ್ ಇಂಡಿಯಾ ಕಂಪ್ಲೀಟ್ ಆಗಿದೆ. ಸೊ ನೆಕ್ಸ್ಟ್ ಮಂತ್ ಕೂಡ ನಮ್ಮದು ಆಂಧ್ರ ಪ್ರದೇಶದಲ್ಲಿದೆ, ಅದಾದಮೇಲೆ ಗೋವಾದಲ್ಲಿದೆ, ಅದಾದಮೇಲೆ ಮಹಾರಾಷ್ಟ್ರದಲ್ಲಿದೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್ ಗೈಸ್. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಿಜಾಯ್ ಅಂತ, ಆ್ಯಂಕರ್ ಜಿಜಾಯ್. ಸೊ ಇವತ್ತು ಇಂಡಿಯನ್ ಜೆಮ್ ಅವಾರ್ಡ್, ಅದರ ಜೊತೆಗೆ ನಮ್ಮ ನ್ಯಾಷನಲ್ ಫ್ಯಾಷನ್ ಐಕಾನ್ ಆಫ್ ಇಂಡಿಯಾ 2024 ನಡೀತಿದೆ. ಇದರಲ್ಲಿ ಪೆಜೆಂಟ್ನಲ್ಲಿ ಬಂದು ಲೈಕ್ ವಿ ಹ್ಯಾವ್ ಕಿಡ್ಸ್, ಮತ್ತು ಮಿಸ್ಸಸ್ ಕ್ಯಾಟಗರಿ ಮತ್ತು ಮಿಸ್ಟರ್ ಕ್ಯಾಟಗರಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇಂಡಿಯನ್ ಜೆಮ್ ಅವಾರ್ಡಲ್ಲಿ, ಇಂಡಿಯನ್ ಜೆಮ್ ಅವಾರ್ಡ್ ಅಂತ ಹೇಳಿದ ತಕ್ಷಣ ನಮಗೆ ಬರೀ ಫಿಲಮ್ ಅಥವಾ ಮೂವಿ ಏರಿಯಾದಿಂದ ಅಲ್ಲ, ನಮಗೆ ಬೇರೆ ಬೇರೆ ಎಲ್ಲ ಕ್ಷೇತ್ರದಿಂದನೂ ನಾವು ಜನರನ್ನ ಗುರುತಿಸಿ ವಾಯ್ಸ್ ಇಂಟರ್ನ್ಯಾಷನಲ್ ಅವರು ಗುರುತಿಸಿ ಅವ್ರನ್ನ ಕರೆದು ಇವತ್ತು ಅವಾರ್ಡ್ ಕೊಟ್ಟಿದ್ದಾರೆ. ಹಲವಾರು ಜನ ಬಂದು ಅವಾರ್ಡ್ಸ್ ತಗೊಂಡು ಎಲ್ಲರೂ ಖುಷಿ ಪಟ್ಟಿದ್ದಾರೆ. ಅದ್ರ ಜೊತೆಗೆ ಎಲ್ಲರೂ ತುಂಬ ಜನ ಹೇಳ್ತಿರೋದು ಏನು ಅಂತಂದರೆ ಪ್ರೊಡಕ್ಷನ್, ಯಾಕೆಂದರೆ ರೆಡ್ ಕಾರ್ಪೆಟ್ ಆಗಿರಲಿ ಎಲ್ಲ ತುಂಬ ವೆಲ್ ಆರ್ಗನೈಸ್ಡ್ ಆಗಿತ್ತು ಅಂತ ಅಂದ್ಬಿಟ್ಟು. ಸೊ ಇದು ನಮಗೆ ಹೆಮ್ಮೆಯ ವಿಷಯ. ಯಾಕೆಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ನಿರೂಪಣೆ ಮಾಡ್ಬೇಕಾದ್ರೆ ನಾನು ನೋಡ್ತಿರೋದು ಏನಂದರೆ ಯಶ್ ಇಂಟರ್ನ್ಯಾಷನಲ್ ಹೆಂಗಿತ್ತು, ಇವಾಗ ಹೇಗೆ ಆಗ್ತಿದೆ ಅನ್ನೋದು. ಸೊ ಒಂದೊಂದು ಟೈಮಲ್ಲಿ ಒಂದೊಂದು ಈವೆಂಟ್ ಮಾಡ್ತಿದ್ದಾಗಲೂ ಅವ್ರು ಇಂಪ್ರೂವ್ ಮಾಡ್ಕೊಳ್ತಾನೆ ಇದ್ದಾರೆ. ಸೊ ಐ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ವಿಶ್ ಆಲ್ ದ ವೆರಿ ಬೆಸ್ಟ್ ಟು ಆಲ್ ದ ಕಂಟೆಸ್ಟೆಂಟ್ಸ್ ಆ್ಯಂಡ್ ಆಲ್ ಆಫ್ ಯು. ಯಾರ್ಯಾರಿಗೆಲ್ಲ ಅವಾರ್ಡ್ ಸಿಗಿದೆ ಅವ್ರಿಗೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಇಂಚರ ಭರದ್ರಾಜ್. ಇವತ್ತು ನಾನು ಆ್ಯಂಕರ್ ಅನ್ನೋ ಒಂದು ಕ್ಯಾಟಗರಿಯಲ್ಲಿ ಒಂದು ಅವಾರ್ಡ್ನ ತೊಗೊಂಡಿರೋದು ತುಂಬ ಖುಷಿ ಆಗ್ತಾ ಇದೆ. ಫಸ್ಟ್ ಆಫ್ ಆಲ್ ನನ್ನ ತಂದೆ ತಾಯಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಯಶ್ ಇಂಟರ್ನ್ಯಾಷನಲ್, ಆಫ್ಕೋರ್ಸ್ ಯಶ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಫಾರ್ ರೆಕಗ್ನೈಸಿಂಗ್ ಸೋ ಮೆನಿ ಟ್ಯಾಲೆಂಟ್ಸ್. ಅಷ್ಟು ಜನ ಪ್ರತಿಭೆಗಳನ್ನ ಗುರುತಿಸಿ ಈ ರೀತಿ ಒಂದು ಪ್ರಶಸ್ತಿಯನ್ನು ಕೊಡೋದು ನಮಗೆ ಮುಂದೆ ನಮ್ಮ ಗುರಿಯತ್ತ ಕೆಲಸ ಮಾಡೋದಕ್ಕೆ ಮತ್ತಷ್ಟು ಎಂಥೂಸಿಯಾಸಮ್ನ ಕೊಡುತ್ತೆ ಅಂತ ಹೇಳ್ಬೋದು. ಸೊ ಕಂಪ್ಲೀಟ್ ಥ್ಯಾಂಕ್ಸ್ ಟು ಯಶ್ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ಯಶ್ ಎಲ್ಲ ಕ್ಷೇತ್ರದ
ಯಾರು ಸಾಧನೆ ಮಾಡಿದ್ದಾರೆ ಅವರಿಗೆಲ್ಲ ಪ್ರಶಸ್ತಿ ನೀಡ್ತಾ ಇದ್ದಾರೆ. ತುಂಬ ಖುಷಿ ಕೊಡುವಂಥ ವಿಷಯ. ಅವರಿಗೆ ಧನ್ಯವಾದಗಳು. ಇದು ನ್ಯಾಷನಲ್ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬೆಳೀಲಿ ಅಂತ ನಾನು ಈ ಮೂಲಕ ಯಶ್ ಅವರಿಗೆ ಹಾರೈಸ್ತೀನಿ. ಈ ಕಾರ್ಯಕ್ರಮಕ್ಕೆ ನನ್ನ ಚೀಫ್ ಗೆಸ್ಟ್ ಆಗಿ ಕರೆದಿದ್ದಕ್ಕೆ ಯಶ್ಗೆ ಮತ್ತು ಅವ್ರ ತಂಡದವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ಹಾಯ್, ನನ್ನ ಹೆಸರು ಆದ್ಯ. ನಾನು ಶ್ರಾವಣಿ ಸುಬ್ರಹ್ಮಣ್ಯದಲ್ಲಿ ಕೈಶು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಈ ಅವಾರ್ಡ್ ಕೊಟ್ಟಿದ್ದಕ್ಕೆ ನಂಗೆ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು. ರಾಜ್ ಅಂತ YS ಇಂಟರ್ನ್ಯಾಷನಲ್ ಅವಾರ್ಡ್ಸ್ ವತಿಯವರು ನನಗೆ ಯಂಗ್ ಬ್ರಿಲಿಯಂಟ್ ಮ್ಯಾಥಮೆಟಿಷಿಯನ್ ಅನ್ನೋ ಅವಾರ್ಡ್ನ ಪ್ರಸ್ತುತಪಡಿಸಿದ್ದಾರೆ. ನನಗೆ ತುಂಬ ಖುಷಿಯಾಗಿದೆ. ಇದಕ್ಕೆ ಎಷ್ಟು ತುಂಬ ಖುಷಿಯಾಗಿದೆ. ಈಗ ಅವರು ನಮ್ಮನ್ನ ಕರೆದು ನಮ್ಮನ್ನ ರೆಕಗ್ನೈಸ್ ಮಾಡಿ ಕರೆದಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಇದಕ್ಕಿಂತ ನಮ್ಮ ಅಮ್ಮಂಗೆ ಮತ್ತು ನಮ್ಮ ಅಪ್ಪಂಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರು ಇರಲಿಲ್ಲ ಅಂದಿದ್ರೆ ಇವತ್ತು ಈ ಒಂದು ನನಗೆ ಸಿಗ್ತಾಯಿಲ್ಲೋ ಗೊತ್ತಿಲ್ಲ. ಫಸ್ಟು ಅವರೇ ಇದು ಮಾಡಿದ್ದು, ಇಲ್ಲಾಂದರೆ ಇದು ಏನೂ ಇಲ್ಲ ನನಗೆ. ಸೊ ನನ್ನ ತಂದೆ ತಾಯಿಯವರಿಗೆ ತುಂಬ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಅಗೇನ್ YS ಇಂಟರ್ನ್ಯಾಷನಲ್ ಅವಾರ್ಡ್ಸ್ಗೂ ಅವ್ರಿಗೂ ತುಂಬ ಧನ್ಯವಾದಗಳು. ಆ್ಯಕ್ಟಿವಿಸ್ಟ್ ಮತ್ತು ಇನ್ಫ್ಲೂಯೆನ್ಸರ್. ಸೊ ನಿಮ್ಮ ತಿಂಡಿ ಪೋತ ಅಂತ ಫುಡ್ ಬ್ಲಾಗರ್ ನಾನು. ಸೊ ಈ ಥರ ಇನ್ಫ್ಲೂಯೆನ್ಸರ್ಸ್ನ ಅಥವಾ ಸೋಷಿಯಲ್ ಆ್ಯಕ್ಟಿವಿಸ್ಟ್ನ ಜಾಸ್ತಿ ರೆಕಗ್ನೈಸ್ ಮಾಡಲ್ಲ ಎಲ್ಲರೂ. ಸೊ ಯಶ್ ಅವರು ರೆಕಗ್ನೈಸ್ ಮಾಡಿ ಈ ಥರ ಅವಾರ್ಡ್ ಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ಸೊ ಇನ್ನಷ್ಟು ಜನಕ್ಕೆ ಇದೇ ಥರ ಅವರು ರೆಕಗ್ನೈಸ್ ಮಾಡಲಿ ಅಂತ ನಾನು ಕೇಳ್ಕೊತೀನಿ. Thank you, sir. Namaskara. It's very immense pleasure to receive this award. Yes, it's very immense pleasure to receive this award. Iದ್ರ ಕ್ರೆಡಿಟ್ ಎಲ್ಲ ಅನಿತಾ ಭಾರದ್ವಾಜ್ ಮತ್ತು ಯಶ್ ಅವ್ರಿಗೆ ಹೋಗಬೇಕು. ನನ್ನನ್ನು ಗುರುತಿಸಿ ಎಲೆಮರೆಕಾಯಿ ಆಗಿದ್ದವಳು ನನ್ನನ್ನು ಕರೆದು ಅವಾರ್ಡ್ ಕೊಟ್ಟಿದ್ದಾರೆ. ಇದು ನನ್ನ 4ನೇ ಅವಾರ್ಡ್. ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಇನ್ನೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು. ನಿಮ್ಮ ಕನ್ನಡದ ಹುಡುಗಿ ನಾನು, ಸಪೋರ್ಟ್ ಮಾಡಿ. ಆ್ಯಕ್ಚುಲಿ ಅವರು ತುಂಬ ಕ್ರಿಯೇಟಿವ್ ಆಗಿದ್ದಾರೆ. ಇಲ್ಲಿ ನೋಡಿದ್ನಲ್ಲ, ತುಂಬ ಸೆಟ್ಟೆಲ್ಲ ತುಂಬ ಚೆನ್ನಾಗಿದೆ. ತುಂಬ 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 ಡೌನ್ ಟು ಅರ್ತ್ ಪರ್ಸನ್ ಅವರು. ಖುಷಿ ಆಗುತ್ತೆ ಇಂಥ ಜನಗಳನ್ನ ಹೊಸದಾಗಿ ಮೀಟ್ ಮಾಡೋದಕ್ಕೆ. ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು. ವೈಷ್ಣವಿ ಆ್ಯಕ್ಟ್ರೆಸ್. ಇಲ್ಲಿ ಬಂದು ಅವಾರ್ಡ್ ತಗೊಂಡಿದ್ದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಆಲ್ ಥ್ಯಾಂಕ್ಸ್ ಟು ಯಶ್ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಆ್ಯಂಡ್ ಯಶ್ ಅಣ್ಣ. ನಾನು ರಾಜ್ಕುಮಾರ್ ಅಲ್ಲಿ ಅಪ್ಪು ಮಾಮ ಅವ್ರ ಜೊತೆ ಮಾಡಿದ್ದೀನಿ, ಮತ್ತು ರೀಸೆಂಟಾಗಿ ದರ್ಶನ್ ಮಾಮ ಜೊತೆ ಕ್ರಾಂತಿಯಲ್ಲಿ ಮಾಡಿದ್ದೀನಿ, ಮತ್ತು ಹಲವಾರು ಮೂವಿಗಳಲ್ಲಿ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಯಶ್ ಅಣ್ಣ ಆ್ಯಂಡ್ ಯಶ್ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಫಾರ್ ದಿಸ್ ಅವಾರ್ಡ್. ಥ್ಯಾಂಕ್ ಯು.